ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಸಿ ಎಸ್ ಗೌಡ ಅಂತ. ನಾನು ಮೂಲತಃ ಕನಕಪುರ ತಾಲೂಕು ಕಾಡುಶಿನಹಳ್ಳಿ ಅನ್ನೋ ಒಂದು ಸಾಮಾನ್ಯ ಗ್ರಾಮದಿಂದ ಬಂದವನು. ನಾನು MA LLB ವರೆಗೂ ಓದಿ ಮುಂದೆ ವಿದ್ಯಾಭ್ಯಾಸದ ನಂತರ ಬೆಂಗಳೂರು ದೂರದರ್ಶನದಲ್ಲಿ ಕೆಲವು ವರ್ಷಗಳ ಕಾಲ ನಿರೂಪಕನಾಗಿ ಕಾರ್ಯವನ್ನು ನಿರ್ವಹಿಸಿ ಆ ಸಂದರ್ಭದಲ್ಲೇ ಕಥೆಗಳನ್ನು ಬರೆಯುವಂಥ ಆಸಕ್ತಿ ಆರಂಭ ಆಗಿ ಅಲ್ಲಿಂದ ಕಥೆಗಳನ್ನು ಬರಿತಾ ಮುಂದೆ ಸಿನಿಮಾ ನಿರ್ದೇಶಕ ಆಗಬೇಕು ಅಂತ ಕಥೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಸಿದ್ಧ ಮಾಡಿ ಸಾಗುವ ದಾರಿಯಲ್ಲಿ ಅನ್ನೋ ಒಂದು ಚಿತ್ರವನ್ನು ನಿರ್ದೇಶನ ಮಾಡಿ ಕೂಡ ಚಿತ್ರ ಕೂಡ ಬಿಡುಗಡೆ ಆಯಿತು. ಮತ್ತು ಜೊತೆಗೆ ಈ ಸಿನಿಮಾ ನಿರ್ದೇಶನ ಮಾಡಿ ಚಿತ್ರ ಬಿಡುಗಡೆ ಆದ ನಂತರ ಚಿಕ್ಕಂದಿಂದ ಈ ಸಮಾಜದ ಬಗ್ಗೆ ಒಂದಷ್ಟು ಕಾಳಜಿ ಇತ್ತು. ಕಾಳಜಿ ಜೊತೆಗೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ವಿಷಯಗಳಿಗೆ ಹಲವಾರು ವಿಷಯದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ಬೆಂಗಳೂರು ನಗರ ಇವತ್ತು ನಾವು ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅದೇ ನಗರವನ್ನು ಗಾರ್ಬೇಜ್ ಸಿಟಿ ಮತ್ತು ಜೊತೆಗೆ ಟ್ರಾಫಿಕ್ ಸಿಟಿ ಅಂತಲೂ ಕೂಡ ಕುಖ್ಯಾತಿಯನ್ನು ಗಳಿಸ್ಕೋತಾರೆ ನೋಡಿದ್ದೀವಿ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಒಂದು ಸಮಸ್ಯೆ, ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಜನರ ಸಂಚಾರಿ ದಟ್ಟಣೆಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಇವತ್ತು ಸಂಚಾರ ದಟ್ಟಣೆಯ ಜೊತೆಯಲ್ಲಿ ಸೇರಿಕೊಂಡು ಎಷ್ಟೋ ಜನ ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ. ಅಂಥ ಸನ್ನಿವೇಶದಲ್ಲಿ ಇವತ್ತು ಚಾಲಕರು, ಆಟೋ ಡ್ರೈವರ್ಸ್ಗಳು, ಕ್ಯಾಬ್ ಚಾಲಕರು ಮತ್ತು ಜೊತೆಗೆ ಕಾರನ್ನು ಓಡಿಸುವಂಥವ್ರು ಮನೆಯಿಂದ ಹೊರಗಡೆ ಹೋಗಿ ಅಂದ್ಕೊಂಡಂಥ ಸಮಯದಲ್ಲಿ ಅಂದ್ಕೊಂಡಂಥ ಜಾಗಕ್ಕೆ ಹೋಗೋಕ್ಕಾಗದೆ ಒತ್ತಡದಲ್ಲಿ ಸಿಕ್ಕಾಕೊಂಡು ಹಲವಾರು ಕಾಯಿಲೆಗಳಿಗೆ ಈ ಒಂದು ಟ್ರಾಫಿಕ್ ಜಂಜಾಟನೇ ಕಾರಣ ಆಗಿ ಹೃದಯಾಘಾತಗಳು ಹೆಚ್ಚಾಗ್ತಾ ಇರೋದನ್ನು ನೀವು ನೋಡಿರ್ಬೋದು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಷ್ಟೊಂದು ಬೆಳೆದಿರುವಂಥ ಬೃಹದಾಕಾರವಾಗಿ ಬೆಳೆದಿರುವಂಥ ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆಯನ್ನು ಮುಕ್ತರನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ತುಂಬ ಕಷ್ಟದಾಯಕವಾದ ಕೆಲಸ. ಮತ್ತು 3 ಲಕ್ಷ ಕೋಟಿಯಷ್ಟು ಹಣ ಖರ್ಚು ಮಾಡೋದು ಕೂಡ ಬೆಂಗಳೂರು ನಗರವನ್ನು, ದೇವರೇ ಇಳಿದು ಬಂದರೂ ಕೂಡ ಬೆಂಗಳೂರು ನಗರವನ್ನು ಕೆಲವೇ ವರ್ಷಗಳಲ್ಲಿ ನಗರದ ಸಂಚಾರಿ ದಟ್ಟಣೆಯನ್ನು ನಿವಾರಣೆ ಮಾಡಲಿಕ್ಕಾಗಲಿಲ್ಲ ಅಂತ ಕೂಡ ಎಲ್ಲ ಹೇಳೋ ಮಾತುಗಳು ನೀವು ಕೇಳಿದ್ದೀರಿ. ಆದರೆ ಹೆಚ್ಚು ಹಣದ ಖರ್ಚಿಲ್ಲದೆ ಕೇವಲ 3 ತಿಂಗಳು 6 ತಿಂಗಳ ಒಳಗಡೆ ಬೆಂಗಳೂರಲ್ಲಿ ಇನ್ನು 100 ವರ್ಷಗಳಾದರೂ ಕೂಡ ಶಾಶ್ವತವಾಗಿ ಬೆಂಗಳೂರು ನಗರದ ಟ್ರಾಫಿಕ್ ಇಲ್ಲದೆ ಸರಾಗವಾಗಿ ಜನ ಸಂಚರಿಸಲಿಕ್ಕೆ ಸಾಧ್ಯವಾಗುವಂಥ ವಿಷಯವನ್ನು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಮಾಡೋಕ್ಕೆ ಸಾಧ್ಯ ಅನ್ನೋ ವಿಷಯವನ್ನು ವೈಜ್ಞಾನಿಕ ಸೂತ್ರಗಳನ್ನು ಸಿದ್ಧಪಡಿಸ್ಕೊಂಡು, ಇದು ಬರೀ ಬೆಂಗಳೂರು ನಗರದ್ದೇ ಮಾತ್ರ ಅಲ್ಲ, ಜಗತ್ತಿನ ಸೂತ್ರ ಅಂದರೂ ತಪ್ಪಾಗಲಿಕ್ಕಿಲ್ಲ. ಕೆಲವು ಸಂದರ್ಭದಲ್ಲಿ ಅಂಗೈಯಲ್ಲಿ ಇರುವಂಥ ಹುಣ್ಣನ್ನು ನೋಡಲಿಕ್ಕೆ ಕನ್ನಡಿ ತಗೊಂಡ್ರು ಅನ್ನೋ ಒಂದು ಮಾತು ಹೇಳ್ತಾರೆ. ಮತ್ತು ಜೊತೆಗೆ ಕಾಲಲ್ಲಿ ಚುಚ್ಕೊಂಡಿರೋ ಮುಳ್ಳನ್ನು ಕಿತ್ತಾಕಲಿಕ್ಕೆ ಕೂಡ ಅಯ್ಯೋ ಮುಳ್ಳು ಅಂತ ಕೂತ್ಕೊಂಡಿರ್ತಾರೆ. ಮತ್ತು ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸುಲಭವಾದ ರೀತಿಯಲ್ಲಿ ಬೆಂಗಳೂರು ನಗರದ ಸಂಚಾರಿ ದಟ್ಟಣೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ವಿಷಯವನ್ನು ನಿಮ್ಮ ಮುಂದೆ ಸರಳವಾದ ಮಾರ್ಗದ ಮೂಲಕ ನಿಮಗೆ ತಿಳಿಸ್ಕೊಳ್ಳಿಕ್ಕೆ ನಾನು ಸಿದ್ಧಾಗಿದ್ದೀನಿ. ಇವತ್ತು ರಸ್ತೆಯಲ್ಲಿರುವಂಥ ವಿನ್ಯಾಸ ಇದೇ ಥರ ಇದೆ ನೋಡಿ. 2 ರಸ್ತೆಗಳು ಕೂಡುವಂಥ ಸಂದರ್ಭದಲ್ಲಿ ಎದುರು ಬದಲಾಗುವಂಥ ಒಂದು ವೃತ್ತದಲ್ಲಿ ಈ ವಿನ್ಯಾಸ ಇದೆ. ಈ ವಿನ್ಯಾಸದಲ್ಲಿ ವಾಹನಗಳು ಬಂದು ಈ ಸರ್ಕಲಲ್ಲಿ ಇಲ್ಲಿ ನಿಂತಿರ್ತವೆ. ಹೊರಡಬೇಕಾದ್ರೆ ಈ ಕಡೆ ಎಡಭಾಗ ಮತ್ತು ನೇರವಾಗಿ 3 ರಸ್ತೆಗಳಿಗೆ ವಾಹನಗಳು ಹೋಗ್ತವೆ. ಆದರೆ ಇಷ್ಟೇ ಕಿರಿದಾದ ರಸ್ತೆಗಳಲ್ಲಿ 3 ರಸ್ತೆಗಳಿಗೆ ಹೋಗುವಂಥ ವಾಹನಗಳು ಒಂದ್ರ ಪಕ್ಕ ನಿಂತ್ಕೊಂಡು ಕತ್ತರಿ ಹಾಕಿರುವ ಎಡಗಡೆ ಹೋಗೋನು ಬಲಗಡೆ ನಿಂತಿರ್ತಾನೆ, ಬಲಗಡೆ ಹೋಗೋನು ಎಡಗಡೆ ನಿಂತಿರ್ತಾನೆ. ಈ ರೀತಿ ನಿಂತ್ಕೊಂಡ ಸಂದರ್ಭದಲ್ಲಿ ಕಡಿಮೆ ಜಾಗದಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ವಾಹನಗಳು ಹೋಗ್ತಾ ಇಲ್ಲ. ಇಲ್ಲಿ ಹೆಚ್ಚು ಸಮಯದಲ್ಲಿ ಕಡಿಮೆ ವಾಹನಗಳು ಹೋಗ್ತಾ ಇದೆ. ಇದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾವು ಕೊಡ್ತಿರೋ ಸೂತ್ರ ಏನಪ್ಪ ಅಂತಂದರೆ, ಕೇವಲ ವೃತ್ತದ ಬಳಿ ಇರುವಂಥ ಈ ಒಂದು 20 ಅಡಿಗಳಷ್ಟು ಉದ್ದವನ್ನು ಈ ರಸ್ತೆಯನ್ನು 6 ಪಥದ ರಸ್ತೆಯನ್ನಾಗಿ ಪರಿವರ್ತನೆ ಮಾಡಿ ಎಡಭಾಗಕ್ಕೆ ಹೋಗುವಂಥ ವಿಶಾಲವಾಗಿ ವಾಹನಗಳು ಎಡ ತಿರುವನ್ನು ತಗೊಳ್ಳುವಂಥ ಮಾಡಾಕಿದ್ರೆ, ಬಲ ತಿರುವನ್ನು ತಗೊಳ್ಳೋಕ್ಕೆ ವಿಶಾಲವಾಗಿ ಬಲ ತಿರುವನ್ನು ತಗೊಳ್ಳುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ರೆ ಕೇವಲ ತಿಂಗಳುಗಳಲ್ಲಿ, ದಿನಗಳ ಲೆಕ್ಕದಲ್ಲಿ ಒಂದೊಂದು ವೃತ್ತದಲ್ಲಿರುವಂಥ ಸಮಸ್ಯೆಗಳನ್ನು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳೋದೆ. ಇಲ್ಲಿ ಮುಖ್ಯವಾಗಿ ಈ ಜಾಗವನ್ನು ಒಂದೇ ಒಂದು ವಾಹನ ನಿಂತು ಹೊರಡೋ ಜಾಗವನ್ನು ಮಾತ್ರ ಅಗಲ ಮಾಡಬೇಕು. ಇನ್ನು ಉಳಿದೆಲ್ಲ ರಸ್ತೆ ಹೀಗೆ ಇರಲಿ. ಇದು ನಮ್ಮ ಬಹುಮುಖ್ಯವಾದ ಸೂತ್ರ. ಈಗ ನಾನು ಹಿಂದಿನ ಇದರಲ್ಲಿ ನಿಮಗೆ ನಮ್ಮದು ಈಗಿರುವಂಥ ಪ್ರಸ್ತುತವಿರುವಂಥ ಏನು ವ್ಯವಸ್ಥೆ ಇದೆ ಆ ಪ್ರಸ್ತುತ ವ್ಯವಸ್ಥೆಯನ್ನು ಹೇಗೆ ವಿಭಾಗ ಮಾಡಬೇಕು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಪ್ರಸ್ತುತ ವ್ಯವಸ್ಥೆಯಲ್ಲಿ 2 ಸಮ ಆಗಿತ್ತು. ಇದು ರಸ್ತೆ ನೋಡಿ, ಇದು ಸಮನೇ ಇದೆ. ಆದರೆ ಸರ್ಕಲ್ಗೆ ಹತ್ತಿರ ಬರ್ತಾ ಇದ್ದಂಗೆ ಈ ರಸ್ತೆಯನ್ನು ವಿಭಾಗ ಅಗಲ ಮಾಡಿ ಎಡಭಾಗವನ್ನು ರಸ್ತೆಯನ್ನು ತೆಗೆದು ಅಗಲ ಮಾಡಿ ಇಲ್ಲಿ 3 ವಿಭಾಗ ಮಾಡಿದ್ದೀವಿ. 3 ವಿಭಾಗದಲ್ಲಿ ಒಂದು ಬಲ ತಿರುವನ್ನು ಪಡ್ಕೊಳ್ಳಿಕ್ಕೆ ಬಲಗಡೆ ಬಲಭಾಗದಲ್ಲಿ ಹೋಗೋ ಥರ ನೇರವಾಗಿ ಹೋಗುವಂಥ ವಾಹನಗಳು ನೇರವಾದ ಭಾಗ ಮತ್ತು ಎಡಭಾಗದಲ್ಲಿ ಹೋಗುವಂಥ ವಾಹನಗಳು ಎಡಭಾಗದಲ್ಲಿ ತಿಳ್ಕೋಬೇಕು. ಮತ್ತು ಇಲ್ಲಿಂದ ಬಂದಂಥ ವಾಹನಗಳು ಈ ವೃತ್ತದ ಹತ್ರ ಬರೋ ಅಷ್ಟಕ್ಕೇನೆ ಅವರು ಯಾವ್ಯಾವ ದಿಕ್ಕಿಗೆ ಹೋಗಬೇಕೋ ಆ ವಿಭಾಗದಲ್ಲೇ ಬಂದು ಅವ್ರು ನಿಂತ್ಕೊಳ್ಳೋ ಥರ ಮಾಡಬೇಕು. ಮತ್ತು ನಿಮಗೆ ಇಲ್ಲಿ ಪಾದಚಾರಿ ಮಾರ್ಗದ 2 ದಾರಿ ತೋರಿಸ್ತಾ ಇದ್ದೀವಿ. ಇಲ್ಲೇನಂತಂದರೆ ಈಗ
ಒಂದು ಸಿಗ್ನಲ್ ಬಿಟ್ಟ ತಕ್ಷಣ ಇಲ್ಲಿ ರೆಡ್ ಸಿಗ್ನಲ್ ಸಿಕ್ಕಿದ್ರೂ ಕೂಡ ಹಿಂದ್ಗಡೆ ಇರೋ ವಾಹನಗಳು ಹೊರಡುವಂಥ ಧಾವಂತದಲ್ಲಿ ಮುಂದೆ ಹೋಗ್ಬಿಡೋಣ ಅನ್ನೋ ಜಾಗದಲ್ಲಿ ಈ ಕಡೆಯಿಂದ ಬಿಟ್ಟಂಥ ವಾಹನಗಳ ಅಡ್ಡ ಬರೋದನ್ನು ನೀವು ನೋಡ್ತೀರಿ. ಈಗಿರುವಂಥ ವ್ಯವಸ್ಥೆಯಲ್ಲಿ ಒಂದೇ ಒಂದು ಸಿಗ್ನಲ್ ಇದೆ, ಆದರೆ ಇನ್ನು ಮುಂದೆ ಮಾಡಬೇಕಾದ ವ್ಯವಸ್ಥೆಯಲ್ಲಿ 2 ಸಿಗ್ನಲ್ಗಳನ್ನು ಮಾಡಬೇಕು. ಒಂದು ಸಿಗ್ನಲಲ್ಲಿ ಇಲ್ಲಿರುವಂಥ ಈ ಬಾಕ್ಸಲ್ಲಿರುವಂಥ ವಾಹನಗಳು ಹೋಗುವಂಥ ಸಂದರ್ಭದಲ್ಲಿ ಈ ಹಿಂದೆ ಇರುವಂಥ ವಾಹನಗಳು ಸಿಗ್ನಲ್ ನಿಂತಿರಬೇಕು. ಈ ವಾಹನಗಳು ಹೋದ ನಂತರ ಈ ಸಿಗ್ನಲ್ ಓಪನ್ ಆಗಿ ಈ ಬಾಕ್ಸ್ಗೆ ಬಂದು ನಿಂತ್ಕೋಬೇಕು. ಇದು ಮೇಯ್ನ್ ಪಾಯಿಂಟು. ಮತ್ತು ಜೊತೆಗೆ ವಾಹನಗಳು ಸರಾಗವಾಗಿ ವೇಗವಾಗಿ ಹೋಗಬೇಕಾದಾಗ ಈ ವಿಭಾಗವನ್ನು ಮಾಡೋದಿತ್ತು. ಮತ್ತು ಜೊತೆಗೆ ಹೆಚ್ಚು ವಾಹನಗಳು ಹೋಗಲಿಕ್ಕೆ ದಾರಿ ಮಾಡ್ಕೊಳ್ಬೋದು. ಮತ್ತು ಜೊತೆಗೆ ಉದಾಹರಣೆಗೆ ಈಗಿರುವಂಥ ವ್ಯವಸ್ಥೆಯಲ್ಲಿ 90 ನಿಮಿಷದಲ್ಲಿ 90 ನಿಮಿಷ ಅಂದರೆ 1.5 ನಿಮಿಷ 90 ಸೆಕೆಂಡನ್ನು 1.5 ನಿಮಿಷ ಅಂದ್ಕೊಂಡು ಆ 1.5 ನಿಮಿಷ 90 ಸೆಕೆಂಡ್ಗಳಲ್ಲಿ 90 ವಾಹನಗಳು ಹೋಗ್ತವೆ ಅಂದ್ಕೊಳ್ಳಿ. ಅದೇ ಈ ವಿಭಾಗವನ್ನು ಮಾಡೋದ್ರಿಂದ ಅದೇ 90 ವಾಹನಗಳು 30 ಸೆಕೆಂಡಲ್ಲಿ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಈ ವಿಭಾಗದಿಂದ ಈ ಕಡೆಯಿಂದ ನಮಗೆ ಹೆಚ್ಚು ಕಮ್ಮಿ 1 ನಿಮಿಷ ಉಳಿಯುತ್ತೆ. ಅದೇ ರೀತಿ ಒಂದೇ ಕಡೆಯಿಂದ ಇಲ್ಲಿ 1 ನಿಮಿಷ ಉಳಿತದೆ, ಈ ಕಡೆಯಿಂದ 1 ನಿಮಿಷ ಉಳಿಯುತ್ತೆ, ಈ ಕಡೆಯಿಂದ 1 ನಿಮಿಷ ಉಳಿಯುತ್ತೆ, ಈ ಕಡೆಯಿಂದ 1 ನಿಮಿಷ ಉಳಿಯುತ್ತೆ. ಆಗ 30 ಸೆಕೆಂಡ್ಗಳಲ್ಲಿ ಯಾವುದೇ ಒಂದು ಸರ್ಕಲ್ಗೆ ಹೋಗಿ ನೀವು ನಿಮ್ಮ ದಿಕ್ಕನ್ನು ಆ ಜಾಗದಿಂದ 30 ಸೆಕೆಂಡಲ್ಲಿ ನೀವು ಹೋಗ್ತೀನಿ ಅಂತಂದರೆ ಬೆಂಗಳೂರು ಮೆಟ್ರೋ ಹೇಗೆ ಒಂದೊಂದು ರೈಲ್ವೆ ಸ್ಟೇಷನಲ್ಲಿ ಮೆಟ್ರೋ ಸ್ಟೇಷನಲ್ಲಿ ನಿಲ್ಲಿಸಿ ಹೋಗ್ತವೋ ಆ ರೀತಿ ಬಂದು ವಾಹನಗಳು 8 ದಿಕ್ಕಿನಲ್ಲೂ ನಿರಂತರವಾಗಿ ಸಾಗ್ತಾ ಹೋದಾಗ ಯಾವುದೇ ಕಾರಣಕ್ಕೂ ಟ್ರಾಫಿಕ್ ಜಾಮ್ ಆಗಲ್ಲ. ಇದು ಸೂತ್ರ ಇದು.